ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಿರೋರಿಗೆ, ನನ್ನ ಸಪೋರ್ಟ್ ಮಾಡ್ತಾ ಇರೋರಿಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನಿವತ್ತು ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್. ನಿಮಗೆ ಗೊತ್ತು, ಆಲ್ಮೋಸ್ಟ್ ವೀಕ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ವೋಟಿಂಗ್ ರಿಸಲ್ಟ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಈಗ ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾನು ವೋಟಿಂಗ್ ರಿಸಲ್ಟ್ ಅನಲೈಸ್ ಮಾಡಬೇಕಾದ್ರೆ ಸ್ವಲ್ಪ ಜನ ಹೇಳಿದರು, ನೀವು ತುಂಬ ಕಾರ್ತಿಕ್ಗೆ ಸಪೋರ್ಟ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಈ ವೀಕ್ ಕಾರ್ತಿಕ್ ಮಹೇಶ್ ಅವರು ತುಂಬ ಚೆನ್ನಾಗಿ ಆಡಿದರು. ಅದಕ್ಕೋಸ್ಕರನೇ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಅಷ್ಟೇ ಅಲ್ಲದೆ ನಾನು ಜಸ್ಟ್ ಕಾರ್ತಿಕ್ ಮಹೇಶ್ಗೆ ಸಪೋರ್ಟ್ ಮಾಡಿಲ್ಲ, ತುಕಾಲಿಯವ್ರ ಬಗ್ಗೆನೂ ಮಾತಾಡಿದ್ದೀನಿ. ಅವರು ತುಂಬ ಅಂಡರ್ ರೇಟೆಡ್ ಅಂತಲೂ ಹೇಳಿದ್ದೀನಿ. ಅಂಡರ್ ರೇಟೆಡ್ ಅಂದರೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಕರೆಕ್ಟಾಗಿರೋ ಫಲಿತಾಂಶ ತುಕಾಲಿಗೆ ಸಿಗ್ತಿಲ್ವೇನೋ ಅಂತ ನನ್ನ ಅನಿಸಿಕೆ. ಯಾಕಂದರೆ ಕಾಮಿಡಿ ಮಾಡ್ತಾರೆ, ಎಲ್ಲ ಜೊತೆ ಚೆನ್ನಾಗಿರ್ತಾರೆ, ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಅದಕ್ಕೋಸ್ಕರ ಮೈಕಲ್ ಅವ್ರ ಬಗ್ಗೆನೂ ಕೂಡ ನಾನು ತುಂಬ ಹೇಳಿದ್ದೀನಿ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು. ಜಸ್ಟ್ ಒಂದು ಸ್ವಲ್ಪ ಮಾತಾಡ್ತಾರೆ, ಅದನ್ನು ಕಂಟ್ರೋಲ್ ಮಾಡ್ಕೋತಾರೇನೋ. ಸುದೀಪ್ ಸರ್ ಈ ಸಲನೂ ವಾರ್ನಿಂಗ್ ಕೊಟ್ಟು ಒಂದು ಚಾನ್ಸ್ ಕೊಡಬೇಕೇನೋ ಅಂತ. ಬಟ್ ನನಗೊಂದು ಖುಷಿಯಾಗಿದ್ದೇನು ಅಂದರೆ, ನನ್ನ ವೀಡಿಯೋಸ್ನು ನೋಡ್ತಾ ಇದ್ದೀರಾ, ನಿಮ್ಮ ಒಪಿನಿಯನ್ಸ್ನ ನನ್ನೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀರಾ ಅಂತ ನೋಡಿ ನನಗೆ ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಒಪಿನಿಯನ್ಸ್ನ ನನಗೆ ತಿಳಿಸ್ತಾ ಇರಿ. ನಾನು ತಪ್ಪಾದರೆ ನಾನು ಖಂಡಿತ ತಿದ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತು ವೋಟಿಂಗ್ ರಿಸಲ್ಟ್ಸ್ನ ನೋಡೋಣ. ಫಸ್ಟ್ ಪೊಸಿಷನಲ್ಲಿ ಆ್ಯಸ್ ಆಲ್ವೇಸ್ 2 ಡೇಸಿಂದ ಕಾರ್ತಿಕ್ ಮಹೇಶ್ ಅವರು ಕಾನ್ಸ್ಟೆಂಟಾಗಿ ಅವ್ರ ಪೊಸಿಷನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೇ ಬಿ ಬಿಕಾಸ್ ಇವರು ಪ್ರತಾಪ್ ಅವರು ಹುಷಾರಿಲ್ಲ ಅಂತ ಆಚೆ ಹೋಗಿದ್ದಾಗಿರ್ಬೋದು. ಮೋಸ್ಟ್ಲಿ ಅದಕ್ಕೆ ಪ್ರತಾಪ್ ಅವರಿಗೆ ಕಡಿಮೆ ಓಟ್ ಬೀಳ್ತಾ ಇದೆಯಾ ಗೊತ್ತಿಲ್ಲ. ಇಲ್ಲ ಅಂದರೆ ಸಂಗೀತಾ ಶೃಂಗೇರಿ ಅವ್ರ ಓಟು ಕೂಡ ಪ್ರತಾಪ್ಗೆ ಸ್ಪ್ಲಿಟ್ ಆಗ್ತಾ ಇತ್ತಾ. ಈಗ ಸಂಗೀತಾ ಶೃಂಗೇರಿ ಅವ್ರ ಹತ್ರ ಪ್ರತಾಪ್ ಮಾತಾಡ್ಸೋದು ನಿಲ್ಲಿಸಿರೋದ್ರಿಂದ ವೋಟಿಂಗ್ ಬ್ಯಾಂಕ್ ಏನಾದರೂ ಕಡಿಮೆ ಆಗ್ತಾ ಇದೆಯಾ? ಮೇ ಬಿ ಇರ್ಬೋದು, ಅದು ಜಸ್ಟ್ ಗೆಸ್. ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಪ್ರತಾಪ್ ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ. ಪ್ರತಾಪ್ಗೆ ಈಗ ಚೆನ್ನಾಗಿ ವೋಟಿಂಗ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಈವನ್ ಅವ್ರ ಮನೇಲಿ ಇರಲಿಲ್ಲ ಅಂದರೂ ಕೂಡ ಅವ್ರಿಗೆ ಹುಷಾರಿಲ್ಲ ಅಂತ ಕಾರಣದಿಂದ ಆಡಿಯನ್ಸ್ ಎಲ್ಲ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪೊಸಿಷನಲ್ಲಿ ಬಂದುಬಿಟ್ಟು ತುಕಾಲಿ ಸಂತೋಷ್ ಅವರಿದ್ದಾರೆ. ತುಕಾಲಿ ಸಂತೋಷ್ ಅವ್ರಿಗೆ ಸ್ವಲ್ಪ ವೋಟಿಂಗ್ ಬ್ಯಾಂಕ್ ಇಂಪ್ರೂವ್ ಆಗಿರೋದು ನಿಜ. ಯಾಕಂದರೆ ಸಖತ್ತಾಗಿ ಕಾಮಿಡಿ ಮಾಡಿಕೊಂಡು, ಕ್ಯಾಪ್ಟನ್ ಆಗಿಲ್ಲ ಅಂದರೂ ಕೂಡ ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ಟಾಸ್ಕಲ್ಲಂತೂ ತುಂಬ ಚೆನ್ನಾಗಿ ಮಾಡಿದರು. ಯಾವುದು ಅಂದರೆ ಲಕ್ಸುರಿ ಬಜೆಟ್ ಟಾಸ್ಕಲ್ಲಿ ಎಲ್ಲ ಸೋತಾಗ ಬಿಗ್ ಬಾಸ್ ಅವರು ಕಾಮಿಡಿ ಮಾಡಿ ನಗಿಸ್ಬೇಕು ಅಂತ ಹೇಳಿದಾಗ ಒಂದು ಸ್ಕಿಟ್ ಮಾಡಿದರು, ಕಾರ್ತಿಕ್ ಮತ್ತು ವಿನಯ್ ಮತ್ತು ತುಕಾಲಿ ಅಂತ. ಸಕ್ಕತ್ತಾಗಿ ಮಾಡಿದರು. ಮೂವರು ಅಷ್ಟೇ ಈಕ್ವಲ್ ಕಂಟ್ರಿಬ್ಯೂಷನ್ ಕೊಟ್ಟರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ತುಕಾಲಿಗೆ ತುಂಬ ಚೆನ್ನಾಗಿ ಓಟ್ ಬಿದ್ದಿದೆ. ಅವರು 3rd ಪೊಸಿಷನಲ್ಲಿದ್ದಾರೆ. ಅವರು ಸೇಫ್ ಅಂತಲೇ ಹೇಳ್ಬೋದು ಈ ವಾರಕ್ಕೆ, ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ನೋಡೋಕೆ ಹಾಗೆ ಇತ್ತು. ಇನ್ನು 4th ಪೊಸಿಷನಲ್ಲಿ ಬಂದುಬಿಟ್ಟು ಮೈಕಲ್ ಅವರಿದ್ದಾರೆ. ಮೈಕಲ್ ಅವರಿಗೆ ಮೇ ಬಿ ಬಿಕಾಸ್ ಅವ್ರು ಟಾಸ್ಕ್ ಆಡಿದ್ರ ಇಲ್ಲ ಕಟಸಿ ಅಂತ ಏನೋ ಗೊತ್ತಿಲ್ಲ, ವರ್ತು ಸಂತೋಷ್ ಅವ್ರಿಗೆ ವೋಟಿಂಗ್ ತುಂಬ ಕಡಿಮೆ ಬಿದ್ದಿದೆ. ಅದಕ್ಕೋಸ್ಕರ ಮೈಕಲ್ ಅವ್ರು 4th ಪೊಸಿಷನ್ಗೆ ಬಂದ್ರೆ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ಕೇಳಿಸ್ಕೊಂಡಿರೋ ಥರ ಮೋಸ್ಟ್ಲಿ ಈ ವೀಕ್ ವರ್ತೂರ್ ಸಂತೋಷ್ ಅವ್ರು ಎಲಿಮಿನೇಟ್ ಆಗ್ಬೋದು. ವೋಟಿಂಗ್ ಕೂಡ ಕಡಿಮೆ ಇದೆ ಮತ್ತು ಅವ್ರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ. ಬಟ್ ಮೊನ್ನೆ ಅವರು ನಮ್ರತಾ ಮತ್ತು ಸಂಗೀತನ ಕರ್ಕೊಂಡು ಎಲಿಮಿನೇಟ್ ಮಾಡಿದಂತೂ ಹೈಲೈಟ್ ಆಗಿತ್ತು ಅಂತಲೇ ಹೇಳ್ಬೋದು. ನೆನ್ನೆಗೆ ಹೈಲೈಟ್ ಆಫ್ ದ ಶೋ ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಮೊನ್ನೆ ಸಂಗೀತ ಅವ್ರ ಹತ್ರ ಅವರ ವ್ಯವಸಾಯದ ಬಗ್ಗೆ ಎಲ್ಲ ಪಾಟ್ಸ್ ಎಲ್ಲ ಆ ಥರನೇ ಇರುತ್ತೆ ಅಂತ ಒಂದು ಸ್ವಲ್ಪ ಬಗ್ಗೆ ಮಾತಾಡಿದರು. ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಪ್ರೋಗ್ರೆಸ್ ಕಾಣಿಸ್ಲಿಲ್ಲ. ಮೇ ಬಿ ಅದಕ್ಕೆ ಕಡಿಮೆ ಓಟ್ಸ್ ಬಂದಿದೆಯಾ ಏನು, ಅವರೇ ಎಲಿಮಿನೇಟ್ ಆಗ್ತಾರಾ ಅಂತ ಕಾದು ನೋಡಬೇಕು ನಾವು ಸಂಡೇ ಎಪಿಸೋಡ್ಗೋಸ್ಕರ. ಇದು ನನ್ನ ಅನಾಲಿಸಿಸ್. ನಿಮ್ಗೆ ಏನು ಅನ್ನಿಸ್ತು? ನಿಮ್ಗೇನಾದರೂ ಬೇರೆ ಒಪಿನಿಯನ್ಸ್ ಏನಾದರೂ ಇದೆಯಾ? ನಾನೇನಾದರೂ ಕರೆಕ್ಟ್ ಮಾಡ್ಕೋಬೇಕಾ, ಇಂಪ್ರೂವ್ ಮಾಡ್ಕೋಬೇಕಾ ಅಂತ ಅಂದರೆ ಸಜೆಷನ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೋರಿಸಿ. ನಾನು ನಿಜವಾಗ್ಲೂ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇದು ನಿಮ್ಮ ನೇತ್ರ. ಬಾಯ್ ಬಾಯ್.